ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ಒಂದು 2 ತಿಂಗಳು ಮುಂಚೆ ನಮ್ಮ ಜಮೀನಿನ ವಿಡಿಯೋ ಮಾಡಿದೆ. ಆವಾಗ ಹೇಗಿತ್ತು ಜಮೀನು, ಈಗ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಆವಾಗ ಬಾಳೆಕಟ್ಟೆಗಳು ಎಷ್ಟು ಚಿಕ್ಕದಾಗಿದ್ವು. ಅದರ ಒಂದು 2 ತಿಂಗಳಾಗಿತ್ತು ವಿಡಿಯೋ ಮಾಡಿ. ಈಗ ಯಾವ ಥರ ಗ್ರೋತ್ ಆಗಿ ಬೆಳೆದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ತೆಂಗಿನ ಮರಗಳಿದೆ. ಈಗ ಒಂದಷ್ಟು ಫಲ ಬಿಡ್ತಾ ಇದೆ, ಈಗ ಕಾಯಿಗಳು ಕಚ್ಚಿದೆ. ನೋಡಿ, ಅಲ್ಲಿ ತೆಂಗಿನ ಮರಗಳು. ಇದು ಇವಾಗ ಫಲ ಕಚ್ತಿರುವಂಥ ತೆಂಗಿನ ಮರ, ಅಂದರೆ ಇವಾಗ ಬಿಡ್ತಾ ಇದೆ. ಇನ್ನು ಕೆಳಗಡೆ ಹಳೆ ಮರಗಳಿವೆ, ದೊಡ್ಡ ದೊಡ್ಡ ಮರಗಳು. ನೋಡಿ, ಬನ್ನಿ ಹಾಗೆ ಜಮೀನು ಒಳಗಡೆ ತಿರುಗಾಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಈ ಕಡೆ ಇದೆಯಲ್ಲ, ಈ ಬಾಳೆ ಇದಕ್ಕೂ ಈ ಕಡೆ ಕೆಳಗಡೆ ಇರೋ ಬಾಳೆ ಇದಕ್ಕೂ 1 ತಿಂಗಳು ವ್ಯತ್ಯಾಸ ಇದೆ. ಈ ಬಾಳೆಕಟ್ಟೆಗೆ ಈಗ 3 ತಿಂಗಳು ಮೇಲಾಗಿದೆ. ಈ ಕಡೆ ಬಾಳೆಕಟ್ಟೆಗೆ 4 ತಿಂಗಳು ಮೇಲಾಗಿದೆ. ಈಗ ಅಷ್ಟು ವ್ಯತ್ಯಾಸ ನಿಮ್ಗೆ ಗೊತ್ತಾಯ್ತಿಲ್ಲ. ನಮ್ಮ ಹಳೆ ವಿಡಿಯೋ ಹಾಕ್ತೀನಿ, ಅದು ನೋಡಿದ್ರೆ ನಿಮಗೆ ಇಲ್ಲಿ ಇದ್ರದ್ದು ಅದ್ರದ್ದು 2 ವ್ಯತ್ಯಾಸ ಗೊತ್ತಾಯ್ತದೆ. ನೋಡಿ, ಈ ಕಡೆ ತೇವ್ರಿಗೆಲ್ಲ ತೆಂಗಿನ ಮರಗಳು. ನೋಡಿ, ಇವೆಲ್ಲ ಈ ಸಲ ಫಲ ಬಿಡ್ತಿರೋದು, ಮೊದಲನೇ ಸಲ ಫಲ ಬಿಡ್ತಾರ ಅಂತ ಮರಗಳು. ಇನ್ನೂ ಕಾಯಿಗಳು ಜಾಸ್ತಿ ಕಚ್ಚಿಲ್ಲ. ಈ ಒಂಥರ ಏನು ಖುಷಿ ಅಂದರೆ, ಈ ಗಿಡಗಳು ಬೆಳೀತಾ ಇದ್ದರೆ ಅದನ್ನು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಎಷ್ಟು ಚಿಕ್ಕ ಗಿಡಗಳು ನೆಟ್ಟಿರ್ತೀವಿ, ಅದು ಬೆಳೀತಾ ಇದ್ದರೆ ಅದನ್ನು ನೋಡೋದೇ ಒಂಥರ ಆನಂದ. ಹಸಿರಾಗಿ ಬೆಳೆದು ನಿಂತರೆ ನಿಜವಾಗ್ಲೂ ರೈತನಿಗೆ ಎಷ್ಟು ಖುಷಿ ಅಂದರೆ, ಆ ಬೆಳೆಗಳು ಬೆಳೀತಾ ಇದ್ದರೆ ಮಕ್ಕಳುಗಳನ್ನ ಬೆಳೆಸಿದಷ್ಟು ಖುಷಿ. ಮಕ್ಕಳುಗಳು ಹೇಗೆ ಬೆಳೆದು ದೊಡ್ಡವರಾದರೆ ಖುಷಿಯಾಗುತ್ತೋ ಹಾಗೆ ಈ ಬೆಳೆಗಳು ನೋಡಿದ್ರು ರೈತನಿಗೆ ಅದೇ ಥರ ಖುಷಿ ಅನಿಸುತ್ತೆ. ನೋಡಿ, ಇದು ಕೆಳಗಡೆ ತೇವರಲ್ಲಿರುವ ಬಾಳೆಕಟ್ಟೆ. ಇದಕ್ಕೆ ಈಗ 4 ತಿಂಗಳು ಮೇಲಾಗಿದೆ. ನೋಡಿ, ಈಗ ಸುಮ್ಮನೆ ಈಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಹಳೆ ಕಟ್ಟೆನೂ ತೋರಿಸ್ತೀನಿ, ಅದನ್ನು ನೋಡಿದ್ರಂತೆ ಫಸ್ಟ್ ಮುಂಚೆ ಹೇಗೆ ಮಾಡಿದೆ ವಿಡಿಯೋ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಮೇಲ್ಗಡೆ ಇರೋದು, ಇದು ಅಣ್ಣ, ಇದು ತಮ್ಮ. ಅಂದರೆ 1 ತಿಂಗಳು ವ್ಯತ್ಯಾಸ ಇದೆ, ಅದಕ್ಕಾಗಂತ ಇದ್ದೀನಿ. ನೋಡಿ, ಕೆಳಗಡೆ ಇರೋದು ಅಣ್ಣ, ಮೇಲ್ಗಡೆ ಇರೋದು ತಮ್ಮ. ಈಗ ಕರೆಂಟು 11 ಗಂಟೆಗೆ ಬರುತ್ತೆ. ಇನ್ನೊಂದು 5 ನಿಮಿಷ ಕರೆಂಟ್ ಬರುತ್ತೆ. ಈಗ ನೀರನ್ನು ತಿರುಗಿಸ್ಬೇಕು. ಯಾವ ಕಟ್ಟೆಗೆ ನೀರು ಜಾಸ್ತಿ ಹೋಗಿಲ್ಲ ಆ ಕಡೆಗೆ ನೋಡ್ಬಿಟ್ಟು ನೀರು ತಿರುಗಿಸ್ಬೇಕು. ಈಗ ಬನ್ನಿ ಹಾಗೆ ಕೆಳಗಡೆ ಹೋಗೋಣ. ಕಳೆಗಳೆಲ್ಲ ಕಿಳಿಸಿದ್ವು ಲಾಸ್ಟ್ ಟೈಮು. ನೋಡಿ, ಹಂಗಾದ್ರೂ ಪುನಃ ಕಳೆಗಳು ಬೆಳೀತಾ ಇದೆ. ಕಳೆಗಳು ಬೆಳೀತಾ ಇರುತ್ತೆ, ಕಿಳಿಸ್ತಾ ಇರಬೇಕು. ಅಂದರೆ ಎಲ್ಲದಕ್ಕೂ ಆಳನ್ನ ಬಿಟ್ಟು ಕಿಳಿಸ್ತೀವಿ ಅಂತಂದರೆ ದುಡ್ಡು ಎಷ್ಟಿದ್ರೂ ಸಾಲಲ್ಲ, ಖರ್ಚು ಜಾಸ್ತಿ ಆಯ್ತದೆ. ಹಾಗಾಗಿ ಮಧ್ಯ ನಾವೇ ಕೆಲಸಗಳನ್ನು ಮಾಡ್ಕೊತಾ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ನಾವು ಸುಮಾರು ಸಲ ನಾವೇ ಕಳೆ ಎಲ್ಲ ಕಿತ್ತು ಜಮೀನನ್ನು ನೀಟಾಗಿ ಇಟ್ಕೊಂಡಿದ್ದು. ಅಂದರೆ ಕಳೆ ಎಷ್ಟೇ ಕಿತ್ತರೂ ಬರ್ತಾನೆ ಇರುತ್ತೆ. ನೋಡಿ, ಈಗ ನಮಗಿಂತ ಎತ್ತರವಾಗಿದೆ ಬಾಳೆಕಟ್ಟೆಗಳೆಲ್ಲ. ಸ್ನೇಹಿತರೆ, ಇದ್ರ ನಮಗೆ ಹೊಸ ಅನುಭವ. ಅಂದರೆ ಈ ಜಮೀನು, ಈ ಬಾಳೆಕಟ್ಟೆ, ಈ ಕೆಲಸ, ಇದೆಲ್ಲ ಹೊಸ ಅನುಭವ.
ಯಾಕಂದರೆ ನಾವು ಜಮೀನು ಮಾಡಿ ಅಭ್ಯಾಸ ಇಲ್ಲ. ಯಾಕಂದರೆ ನಮ್ಮ ದೊಡ್ಡಪ್ಪ ನಮ್ಮ ತಾತ ಇವರೆಲ್ಲ ಜಮೀನು ಮಾಡ್ತಿದ್ರು. ನಮಗೆ ಏನಂದರೆ ಅಭ್ಯಾಸ ಇಲ್ಲ. ಯಾಕಂದರೆ ನಮ್ಮ ತಂದೆಯವರು ವ್ಯಾಪಾರ ಮಾಡ್ತಿದ್ದಂಥವ್ರು, ಅಂಗಡಿ ಇಟ್ಕೊಂಡು. ಹಾಗಾಗಿ ಜಮೀನು ಕೆಲಸದ ಬಗ್ಗೆ ನಮಗಷ್ಟು ಅಭ್ಯಾಸ ಇಲ್ಲ. ಆದರೆ ನನಗೆ ತುಂಬ ಆಸೆ, ಜಮೀನು ಮಾಡಬೇಕು ಅನ್ನೋದು ನನ್ನ ಒಂದು ಕನಸು. ಹಾಗಾಗಿ ಈಗ ಈ ಥರ ಬೋಗಿಕ್ ಮಾಡಿಕೊಂಡು ಜಮೀನನ್ನು ಮಾಡ್ತಾಯಿದ್ವಿ. ನೋಡೋಣ, ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮೆಲ್ಲ ಬೆಂಬಲ, ಸಪೋರ್ಟಿಂದ ಮುಂದೆ ಸ್ವಂತ ಜಮೀನು ತಗೋಬೇಕು ಅನ್ನೋ ಆಸೆ ಇದೆ. ನೋಡಿ, ಈಗ ತೋರಿಸಿದ್ನಲ್ಲ ಆ ಮೇಲ್ಗಡೆ ಕಟ್ಟೆ ಮತ್ತು ಈ ಕೆಳಗಡೆ ಕಟ್ಟೆ ಎರಡೂ ನೇಂದ್ರ ಬಾಳೆಹಣ್ಣಿನ ಬಾಳೆಕಟ್ಟೆ. ಈಗ ಇಲ್ಲಿ ಕೆಳಗಡೆ ನಾವು ಹೋಗ್ತಾರೆ ಇನ್ನೊಂದು ಜಾಗ. ಇದು ನೋಡಿ, ಇದು ಪಚ್ಚಬಾಳೆ ಕಟ್ಟೆ. ಪಚ್ಚಬಾಳೆ ನೋಡಿ, ಇದಕ್ಕೆ 6 ತಿಂಗಳು ಮೇಲಾಗಿದೆ. 7ನೇ ತಿಂಗಳು 7 ತಿಂಗಳು ಅಂತಂದರು ಅವರು. 7 ತಿಂಗಳು ಆಗಿರ್ಬೋದು, 7 ತಿಂಗಳು ಮೇಲಾಗಿದೆ. ನೋಡಿ, ಇದು ಪಚ್ಚಬಾಳೆ ಕಟ್ಟೆ. ಇದು ಏನಂದರೆ ಮಧ್ಯ ಹಳೆ ತೆಂಗಿನ ಮರಗಳಿದೆ. ಬನ್ನಿ ಹಾಗೆ ತೋರಿಸ್ತೀನಿ. ನೋಡಿ, ಇದೆಲ್ಲ ಪಚ್ಚಬಾಳೆ ಕಟ್ಟೆ. ನೋಡಿ ಹೇಗಿದೆ. ಇದು 7 ತಿಂಗಳಾಗಿದೆ, 7 ತಿಂಗಳು ಮೇಲೆ. ಅಂದರೆ ಏನಂದರೆ ನಾವು ಕಟ್ಟೆ ಇವೆಲ್ಲ ಅವರು ಮುಂಚೆನೇ ಹಾಕಿದ್ರು, ಬಾಳೆಕಟ್ಟೆ ಎಲ್ಲ ಅವ್ರು ಹೇಗೆ ಹಾಕಿದ್ರು ಆ ಲೆಕ್ಕಾಚಾರದಲ್ಲಿ. ಅಂದರೆ ನಾವು ಹಾಗೇ ನಮಗೆ ಕೊಟ್ಟರು. ವ್ಯವಸಾಯ ಏನು ಫಸಲು ಸಮೇತ ನಮಗೆ ಕೊಟ್ಟಿರುವಂಥ ಜಾಗ ಇದು. ನೋಡಿ ನೋಡಿ, ಇಲ್ಲೆಲ್ಲ ಇದೆಲ್ಲ ಹಳೆ ತೆಂಗಿನ ಮರಗಳು. ನೋಡಿ, ಇವೆಲ್ಲ ಮುಂಚೆನೇ ಕಾಯಿಗಳು ಬಿಡ್ತಾಯಿದೆ. ಹಳೆ ತೆಂಗಿನ ಮರಗಳಿವು. ಇವೊಂದು 30-40 ತೆಂಗಿನ ಮರ ಇವೆ ಹಳೆವು. ಇನ್ನು ಹೊಸ ತೆಂಗಿನ ಮರಗಳು ಮೇಲ್ಗಡೆ ತೋರಿಸಿದ್ನಲ್ಲ, ಅದೊಂದು 50 ಇದೆ. ಎಲ್ಲ ಹೆಚ್ಚು ಕಮ್ಮಿ 100-120 ಮರಗಳಿದೆ ಅಂತ ಹೇಳಿದ್ರು. ಏನಂದರೆ ಈಗ ಸದ್ಯಕ್ಕೆ ಫಸಲು ಬಿಡ್ತಿರೋದು ಒಂದು 30-40 ಮರಗಳು ಬಿಡ್ತಾ ಇರ್ಬೋದು. ನೋಡಿ, ಇದು ಮತ್ತು ನೋಡಿ, ಇದುವೇ ಪಚ್ಚಬಾಳೆ. ಇದು ಸಹ ಪಚ್ಚಬಾಳೆ ಕಟ್ಟೆನೇ. ನೋಡಿ, ಇದು ತೆಂಗಿನ ತೋಟದ ಕೆಳಗಡೆ ಇರುವಂಥ ಜಾಗ. ಬನ್ನಿ ಕೆಳಗಡೆ ಹೋಗೋಣ. ನೋಡಿ, ಇದು ಪಚ್ಚಬಾಳೆ. ಸ್ನೇಹಿತರೆ, ಈ ಜಮೀನು ಬಗ್ಗೆ ನಿಮಗೆ ಏನು ಗೊತ್ತು ಅದನ್ನು ಒಂಚೂರು ಕಮೆಂಟ್ ಮಾಡಿ. ಯಾಕಂದರೆ ನನಗೆ ನಿಜವಾಗ್ಲೂ ಅನುಭವ ಕಡಿಮೆ. ಪೈಪು ಡ್ಯಾಮೇಜ್ ಆಗಿತ್ತು, ಅದಕ್ಕೆ ಪೈಪ್ ಹಾಕಬೇಕು, ಹಾಕಿಲ್ಲ. ನೋಡಿ, ಇದಿಷ್ಟು ನಮ್ಮ ಜಮೀನು. ನೋಡಿದ್ರಲ್ಲ, ಈಗ ಕೆಳಗಡೆ ಎಲ್ಲ ತೋರಿಸ್ಕೊಂಡು ಮತ್ತೆ ಈಗ ಈ ಕಡೆ ಬಂದೆ. ಈ ಕೆಳಗಡೆ ಪಚ್ಚಬಾಳೆ ಮತ್ತು ನೋಡಿ, ಈಗ ಮತ್ತೆ ನೇಂದ್ರ ಬಾಳೆ ಇರೋ ಕಡೆಗೆ ಬಂದಿದ್ದೀನಿ. ನೋಡಿ ಹೇಗಿದೆ ಫಸಲು, ಹೇಗೆ ಮೇಂಟೈನ್ ಮಾಡಿದ್ವಿ. ನೋಡಿ, ಇವೆಲ್ಲ ಈ ಸಲ ಬಿಡ್ತಿರುವಂಥ ತೆಂಗು. ಮೊದಲನೇ ಫಸಲು ಇದು ತೆಂಗುದು. ಈಗ ಇನ್ನೊಂದು ಎಕರೆ ಖಾಲಿ ಇದೆ ಜಾಗ, ಅಲ್ಲಿಗೆ ಅರಿಶಿನ ಹಾಕೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಏನಂದರೆ ಈಗ ನೆಕ್ಸ್ಟು ಒಂದು ಮಳೆ ಬಂದರೆ ಬೆಡ್ ಕಟ್ಟಿಸಿ ಮತ್ತು ಬಿತ್ತನೆ ಮಾಡಿಸ್ಬೇಕು, ಆರಂಭ ಹೊಡಿಸ್ಬೇಕು. ಈಗ ಅಲ್ಲಿಗೆಲ್ಲ ಏನಂದರೆ ಗೊಬ್ಬರ ಎಲ್ಲ ಹಾಕಿ, ಏನು ಹಸು ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಎಲ್ಲ ಹಾಕಿದ್ದೀವಿ. ಈಗ ಅದಕ್ಕೆ ಇನ್ನೊಂದು ರೌಂಡು ಆರಂಭ ಹೊಡಿಸಿ ಮತ್ತು ಅದನ್ನು ಬೆಡ್ ಕಟ್ಟಿಸಿ ಈಗ ಬಿತ್ತನೆ ಮಾಡಿಸ್ಬೇಕು. ಬನ್ನಿ ನೆಕ್ಸ್ಟು ಆ ವಿಡಿಯೋನು ನಿಮಗೆ ತೋರಿಸ್ತೀನಿ.
ಕರೆಂಟ್ ಈಗ ಬಂದಿದೆ, ಮೋಟ್ರ್ ಓಡ್ತಾ ಇದೆ. ಕರೆಂಟ್ ಬಂದಿದೆ. ನೋಡಿ ಇಲ್ಲಿ ಬಲ್ಬ್ ಕಾಣಿಸ್ತಾ ಐತಲ್ಲ, ಲೈಟ್ ಉರಿತಾ ಐತಲ್ಲ, ಕರೆಂಟ್ ಬಂದಿದೆ. ನೋಡಿ ಸ್ನೇಹಿತರೆ, ಅದು ಇನ್ನೊಂದು ಎಕರೆಗೆ ನಾವು ಅರ್ಶಿನ ಹಾಕಬೇಕು ಅಂತ ಹೇಳಿದ್ವಲ್ಲ, ನೋಡಿ ಅದೇ ಈ ಜಾಗ. ನೋಡಿ ಇಲ್ಲಿ ಈ ಒಂದು ಎಕರೆಗೆ ಪೂರ್ತಿ ಅರ್ಶಿನ ಹಾಕಬೇಕು. ಈಗ ಇಲ್ಲಿ ಹಸುನ ಗೊಬ್ಬರ ಎಲ್ಲ ಎರಚಿ ಇದು ಮಾಡೈತೆ. ನೋಡಿ ಇಲ್ಲಿ ಕೋಳಿ ಗೊಬ್ಬರಗಳು, ಇದು 40 ಮೂಟೆ ತಗೊಂಡಿದ್ದು. ಸುಮಾರು ಅರ್ಧ ಎರಚಿ ಖಾಲಿ ಮಾಡಿದ್ದಾರೆ. ಅವರು ಏನೋ ಕೆಲಸ ಇತ್ತು ಅಂತ ಹೊರಟೋಗಿದ್ದಾರೆ. ಮತ್ತು ಆಮೇಲೆ ಬಂದು ಎಲ್ಲ ಪೂರ್ತಿ ಎರಚ್ತೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ನೋಡಿ ಈ ಒಂದು ಎಕರೆಗೆ ಅರ್ಶಿನ ಹಾಕ್ತಾಯಿದ್ವಿ. ನೋಡಿ ಇಲ್ಲಿಗೆ ಮಧ್ಯ ತೆಂಗಿನ ಸಸಿಗಳನ್ನ ಹಾಕಿದ್ದಾರೆ ಜಮೀನವರು. ನೋಡಿ ಅರ್ಶಿನ, ಬಿತ್ತನೆ ಅರ್ಶಿನ ಎಲ್ಲ ತಗೊಬಂದು ಮಡಗಿದ್ದೀವಿ. ಈಗ ಇಲ್ಲಿಗೆ ಗೊಬ್ಬರ ಎರಚಾದ್ಮೇಲೆ ನಾಳೆಗೆ ಟ್ಯಾಕ್ಟ್ರನ್ನ ಬಿಟ್ಟು ಆರಂಭ ಹೊಡಿಸಿ ಮತ್ತೆ ಬೆಡ್ ಕಟ್ಟಿಸ್ಬೇಕು. ನಾಳೆ ಬೆಡ್ ಕಟ್ಟಿಸ್ಬಿಟ್ಟು ಮತ್ತು ಇನ್ನೊಂದು 2 ದಿನ ಬಿಟ್ಟು ಅರ್ಶಿನ ಬಿತ್ತನೆ ಮಾಡಿಸ್ತೀವಿ. ನೋಡಿ ಹೇಗಿದೆ ಜಮೀನು. ಈಗ ಈ ಕೋಳಿ ಗೊಬ್ಬರ ಚೀಲಗಳನ್ನ ಸ್ವಲ್ಪ ಮುಂದೆ ಹತ್ತತ್ರ ತಗೊಂಡೋಗಿ ಅವ್ರಿಗೆ ಇಟ್ಕೊಟ್ಬಿಟ್ರೆ ಅವರು ಎರಚ್ಕೊಬಿಡ್ತಾರೆ. ಈಗ ಸದ್ಯಕ್ಕೆ ನಮಗೆ ಕೋಳಿ ಗೊಬ್ಬರ ಮೂಟೆಗಳನ್ನ ಆ ಕಡೆ ಎತ್ಕೊಂಡೋಗಿ ಕೊಡಬೇಕು. ಸ್ನೇಹಿತರೆ ನೋಡಿ ಹೇಗಿದೆ ನಮ್ಮ ಜಮೀನಿನ ಕೆಲಸ. ಸಪೋರ್ಟ್ ಮಾಡಿ. ನಮಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋ ವಿಚಾರಗಳನ್ನ ತಿಳಿಸ್ಕೊಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಜಮೀನಿಗೆ ಸ್ನೇಹಿತರೆ ಹಸುವಿನ ಗೊಬ್ಬರವನ್ನು ಹಾಕ್ಸಿದ್ದೀವಿ, 3 ಟ್ಯಾಕ್ಟ್ರು. ಮತ್ತು ಕೋಳಿ ಗೊಬ್ಬರ ಒಂದು 40 ಚೀಲ ತಗೊಂಡಿದ್ದು ಅವತ್ತು ಇಲ್ಲಿಗೆ ಹಾಕ್ಸೋಕ್ಕೆ. ಸರಿ ಆಯಿತು, ಇದನ್ನು ಹೆಚ್ಚಿಸ್ಬಿಡೋಣ ಅಂದ್ಬಿಟ್ಟು ಒಂದು ಆಳಿಗೆ ಹೇಳಿದ್ದು. ಅವರು ಒಂದು 20-25 ಚೀಲದಷ್ಟು ಎರಚ್ಬಿಟ್ಟು ಯಾಕೋ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೊರಟೋಗವ್ರೆ. ಸರಿ ಇನ್ನೊಂದು 15 ಚೀಲ ಇತ್ತು. ಸರಿ ನಾವೇ ಎರಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೀಲಗಳನ್ನ ಎತ್ಕೊಬಂದು ಈ ಕಡೆ ಇಟ್ಕೋತಾ ಇದ್ವಿ. ಈಗ ಇದನ್ನೆಲ್ಲ ಜಮೀನಲ್ಲಿ ಅಲ್ಲಲ್ಲಿ ಒಂದಷ್ಟು ದೂರ ಇಟ್ಕೊಬಿಟ್ರೆ ಎರಚೋಕ್ಕೆ ಈಸಿ ಆಯ್ತದೆ. ಏನಂದರೆ ಕೆಲವು ಕೆಲಸಗಳನ್ನು ನಾವೇ ಮಾಡ್ಕೊಳ್ಳೋದು ಉತ್ತಮ. ಅಂದರೆ ತುಂಬ ಜಾಸ್ತಿ ಕೆಲಸ ಇದ್ದಾಗ ಆಳುಗಳನ್ನ ಬಿಟ್ಟು ಕೆಲಸ ಮಾಡಿಸ್ಬೇಕು. ಅದಕ್ಕೆ ಈಗ ನಾವೇ ಕೋಳಿ ಗೊಬ್ಬರನ ಎರಚ್ಕೊಳ್ಳೋಣ ಅಂತ ಎರಚ್ತಾ ಇದ್ದೀವಿ. ಅಂದರೆ ಅವರು 3/4 ಭಾಗ ಜಮೀನಿಗೆಲ್ಲ ಎರಚಿದ್ದಾರೆ. ಒಟ್ಟಿನಲ್ಲಿ ಇನ್ನೊಂದು 15 ಚೀಲ ಇದೆ. ಒಂದು 15 ಚೀಲ ನಾವೇ ಹಾಗೆ ಎರಚ್ಕೊಳ್ಳೋ, ನಮಗೂ ಸ್ವಲ್ಪ ಒಂದು ಅನುಭವ ಆಗುತ್ತೆ. ಕೆಲಸ ಒಂದೊಂದು ಮಾಡ್ತಾ ನಾವು ಕಲಿಯೋಕ್ಕೆ ಈಸಿ ಆಯ್ತದೆ. ಅದಕ್ಕೆ ಕೆಲವು ಕೆಲಸಗಳನ್ನು ಒಂದೊಂದಾಗಿ ಸ್ವಲ್ಪನೇ ನಾವು ಶುರು ಮಾಡ್ತಾಯಿದ್ದೀವಿ. ಒಂದು ಅನುಭವ ನಮಗೂ ಆಗಲಿ, ನಾವು ಕೆಲಸ ಕಲ್ತಂಗೆ ಆಯ್ತದೆ ಅನ್ನೋ ಉದ್ದೇಶಕ್ಕೆ ಕೆಲವು ಕೆಲಸಗಳನ್ನು ಮಾಡ್ತಾಯಿರ್ತೀವಿ. ಗೊತ್ತೋ ಗೊತ್ತಿಲ್ವೋ, ಕೆಲಸಕ್ಕೆ ಕೈ ಹಾಕಿದ್ಮೇಲೆ 1-2 ಸಲ ತಾನೇ ಅನುಭವ ಬರುತ್ತೆ. ಆಮೇಲೆ ಆರಾಮಾಗಿ ಕೆಲಸ ಮಾಡ್ಕೋಬೋದು. ಒಂದು ಬಕೆಟ್ 2 ಬಕೆಟ್ ಎರಚೋ ತನಕ ಅಷ್ಟು ಏನೋ ಒಂದು ನ್ಯಾಕ್ ಸಿಕ್ಕಿರಲಿಲ್ಲ. ಈಗ 1 ಬಕೆಟ್ 2 ಬಕೆಟ್ ಎರಚಿದ ಮೇಲೆ ಒಂದು ಗ್ರಿಪ್ಗೆ ಬಂತು. ಈಗ ಆರಾಮಾಗಿ ಮಾಮೂಲಿ ನೀಟಾಗಿ ಗೊಬ್ಬರನ ಎರಚ್ಕೊಂಡು ಬಂದೆ. ಸ್ನೇಹಿತರೆ, ವ್ಯವಸಾಯ ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅದರದ್ದೇ ಆದಂಥ ಶ್ರಮ ಪಟ್ಟರೆ ಅದು ನಿಜವಾಗಲೂ ಪ್ರತಿಫಲ ಸಿಗೋದು. ಸ್ನೇಹಿತರೆ, ಇದಿಷ್ಟು ವಿಡಿಯೋ ಈಗ ನಿಮಗೆ ತೋರಿಸಿದ್ದೀನಿ. ಇನ್ನು ಮುಂದೆ ಏನೇನು ಅನ್ನೋದನ್ನು ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.